ಜಯಂತ್ ನೋಡ್ರಿ ಅಗ್ನಿವೀರ ಒರಿಜಿನಲ್ ಮಾಡೆಲ್ ಪೇಪರ್ ಕೆ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಅದಾದ ನಂತರ ನೆಕ್ಸ್ಟ್ ಎಲ್ರು ಕಮೆಂಟ್ಸ್ ಗಳನ್ನ ಹಾಕ್ರಿ. ಅದ್ರ ಜೊತೆಗೆ ಏನಂತಂದ ಹೇಳಿದ್ರೆ ಕೋರ್ಸ್ ಯಾರಿಗಾದ್ರೂ ಬೇಕು ಅಂದ್ರೆ 8496868637 ಈ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕ್ರಿ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಚಾನ್ಸ್ ಅನ್ನ. ಓಕೆ ನೋಡ್ರಿ, ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಫಸ್ಟ್ ಕ್ವಶನ್ ಏನೈತೆ, ಭಾರತೀಯ ರಾಜಕೀಯ ವ್ಯವಸ್ಥೆಯಲ್ಲಿ ಯುಪಿಎ ಪೂರ್ಣ ರೂಪವೇನು? ಯುಪಿಎ ಫುಲ್ ಫಾರ್ಮ್ ಅನ್ನ ಕೇಳಿದಾರೆ. ಹಿಂಗಂದ್ರೆ ಏನಂತಂದ ಹೇಳಿದ್ರೆ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂತಂದ ಹೇಳ್ತೀವಿ. ಏನಂತಂದ ಹೇಳ್ತೀವಿ? ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂತಂದ ಹೇಳ್ತೀವಿ. ಇದು ಎಡ ರಾಜಕೀಯ ಪಕ್ಷ ಅಂದ್ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನೇತೃತ್ವ ಏನ್ ಮಾಡ್ತಿತ್ತಲ್ಲ, ಸೊ ಅದ್ರದ್ದು ಎಡ ರಾಜಕೀಯ ಪಕ್ಷದ ಮೈತ್ರಿಕೂಟ ಅಂತಂದ ಹೇಳ್ತೀವಿ. ಜಸ್ಟ್ ಇಷ್ಟ ನೆನ್ಪಿಟ್ಕೊಳ್ರಿ, ಅದ್ರ ಫುಲ್ ಫಾರ್ಮ್ ಕೇಳಿದಾನ. ಆಮೇಲೆ ಫೆಬ್ರವರಿ 2023ರಲ್ಲಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಯಾರು ನೇಮಕ ಆಗಿದ್ದಾರೆ ಅಂತಂದೇಳಿ. ಸೊ 2023 ಒಳಗಡೆ ಅಂತ ಕೇಳಿದಾರ. 2023ರಲ್ಲಿ ರಮೇಶ್ ಬೈಸ್ ಅಂತಂದೇಳಿ. ಇವಾಗ ಯಾರಿದಾರ ಅಂತ ಚೆಕ್ ಮಾಡೋಣ. ಎಸ್, ಇವಾಗ ನೋಡ್ರಿ ಮಹಾರಾಷ್ಟ್ರದ ಬಗ್ಗೆ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಮಹಾರಾಷ್ಟ್ರದ ರಾಜಧಾನಿ ಯಾವ್ದಂತಂದ ಹೇಳಿದ್ರೆ ಮುಂಬೈ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಲಾರ್ಜೆಸ್ಟ್ ಸಿಟಿ ಯಾವ್ದಂತಂದ ಹೇಳಿದ್ರೆ ಮುಂಬೈ. ಅದ್ರೊಳಗಡೆ ಇವಾಗ ಗವರ್ನರ್ ಯಾರಿದಾರ ಅಂತಂದ ಹೇಳಿದ್ರೆ ಜಿಷ್ಣು ದೇವ್ ವರ್ಮಾ. ಇವಾಗ ಗವರ್ನರ್ ಯಾರಿದಾರ? ಜಿಷ್ಣು ದೇವ್ ವರ್ಮಾ, ನೆನ್ಪಿಟ್ಕೊಳ್ರಿ. ಆಮೇಲೆ ಸಿಎಂ ಯಾರಿದಾರ ಅಂತಂದ ಹೇಳಿದ್ರೆ ದೇವೇಂದ್ರ ಫಡ್ನವೀಸ್. ಸಿಎಂ ಯಾರಿದಾರ? ದೇವೇಂದ್ರ ಫಡ್ನವೀಸ್. ಇದ್ 2 ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕು. ಈಗೇನ್ ನಾವು ಡಿಸ್ಕಷನ್ ಮಾಡಿದ್ವಲ್ಲ, ದೇವೇಂದ್ರ ಫಡ್ನವೀಸ್ ಯಾರಂತಂದ ಹೇಳಿದ್ರ ಸಿಎಂ ಆಗಿದಾರ. ಆಮೇಲೆ ಇನ್ನೊಬ್ಬರ ಹೆಸರು ಹೇಳಿದ್ನಲ್ಲ, ಅವ್ರ ಯಾರಾಗಿದಾರ? ಗವರ್ನರ್ ಆಗಿದಾರ. ಅದಾದ ನಂತರ ಮಹಾರಾಷ್ಟ್ರದಲ್ಲಿ ನಮ್ಗೆ ಕೇಳೋ ಕ್ವಶನ್ ಏನೋ, ಒಂದು ನಾಸಿಕ್ ಬಗ್ಗೆ ಕೇಳ್ತಾರ. ನಾಸಿಕ್ ನಗರ ಬಾಳ್ ಅಂದ್ರೆ ಬಾಳ್ ಫೇಮಸ್. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಯಾವ್ದು, ಗೋದಾವರಿ ನದಿ ಬಗ್ಗೆ. ಗೋದಾವರಿ ನದಿ ಎಲ್ಲಿ ಹುಟ್ಟುತ್ತಂದ್ರ ತ್ರಯಂಬಕೇಶ್ವರದಲ್ಲಿ ಹುಟ್ಟುತ್ತ. ಆಮೇಲೆ ಗೋದಾವರಿ ನದಿ ಹರಿತಾ ಹರಿತಾ ಬರುವಾಗ ನಾಸಿಕ್ ನಗರ ಏನಂತ ಅದ್ರ ಮೇಲೆ ಐತೆ. ಇಲ್ಲಿ ಮಿಲಿಟರಿ ಸೆಂಟರ್ ಐತೆ, ಟ್ರೈನಿಂಗ್ ಸೆಂಟರ್, ಆರ್ಟಿಲರಿ ಸೆಂಟರ್ ಅಂತಂದ್ ಹೇಳ್ತೀವಿ. ಅದ್ರ ಜೊತೆಗೆ ಕುಂಭಮೇಳ ಕೂಡ ನಾಸಿಕ್ ಒಳಗ ನಡೆಯುತ್ತೆ. ಕ್ಲಿಯರ್? ಆಮೇಲೆ ನೆಕ್ಸ್ಟ್ ಅದ್ರ ಕೆಳಗಡೆ ಏನಂತಂದ್ರೆ ಮಹಾರಾಷ್ಟ್ರದಲ್ಲಿ ಮಹಾಬಲೇಶ್ವರ ಅಂತಂದ ಹೇಳಿ ಬರುತ್ತೆ. ಯಾವ್ದು? ಮಹಾಬಲೇಶ್ವರ. ಈ ಮಹಾಬಲೇಶ್ವರದಲ್ಲಿ ಯಾವ್ದ್ ನದಿ ಹುಟ್ಟುತ್ತಂದ್ರ ಕೃಷ್ಣಾ ನದಿ ಹುಟ್ಟುತ್ತ. ಈ ಕೃಷ್ಣಾ ನದಿಗೆ ಒಂದು ಇದು ಬರುತ್ತೆ, ಯಾವ್ದು? ಒಂದು ರಿವರ್ ಬರುತ್ತೆ, ಕೊಯ್ನಾ ನದಿ ಅಂತಂದ ಹೇಳಿ, ಉಪನದಿ, ಕೊಯ್ನಾ ನದಿ. ಈ ಕೊಯ್ನಾ ನದಿಗೆ ಡ್ಯಾಮ್ ಅನ್ನ ಕಟ್ಟಿದಾರ, ಕೊಯ್ನಾ ಡ್ಯಾಮ್. ಈ ಕೊಯ್ನಾ ಡ್ಯಾಮ್ ಯಾಕೆ ಇಂಪಾರ್ಟೆಂಟ್ ಅಂತಂದ ಹೇಳಿದ್ರೆ ಅಲ್ಲಿ ಭೂಕಂಪಗಳು ಉಂಟಾಗ್ತವ. ಮಾನವ ನಿರ್ಮಿತ ಭೂಕಂಪಗಳು ಡ್ಯಾಮ್ ನಿಂದ ಉಂಟಾಗ್ತವ. ಆ ಡ್ಯಾಮ್ ನಿಂದ ಭೂಕಂಪ ಆಗತ್ತ ಆ ಏರಿಯಾದಲ್ಲಿ, ಸುತ್ತಮುತ್ತ ಏರಿಯಾದಲ್ಲಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ನದಿ ಹರಿಯುತ್ತ ಪೂನಾ ಒಳಗಡೆ, ಪೂನಾ ನದಿಯಲ್ಲಿ. ಪೂನಾ ನಗರ ಐತಲ್ಲ, ಈ ಪೂನಾ ನಗರ ಯಾವ ನದಿಯ ದಡದಲ್ಲಿ ಐತೆ ಅಂತಂದ್ರೆ ಭೀಮಾ ನದಿಯ ದಡದಲ್ಲಿ ಐತೆ. ಯಾವ ನದಿ? ಭೀಮಾ ನದಿಯ ದಡದಲ್ಲಿ ಐತೆ. ಇದು ಏನಂತಂದ್ರೆ ಆಲ್ಮೋಸ್ಟ್ ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರದ ಇನ್ನೊಂದು ಇಂಪಾರ್ಟೆಂಟ್ ಯಾವ್ದಂತಂದ್ರೆ ಅಜಂತಾ ಎಲ್ಲೋರಾ ಗುಹೆಗಳು. ಅಜಂತಾ ಮತ್ತು ಎಲ್ಲೋರಾ ಗುಹೆಗಳು ಯಾವ ರಾಜ್ಯದಲ್ಲಿ ಬರ್ತಾವ? ಮಹಾರಾಷ್ಟ್ರದಲ್ಲಿ ಬರ್ತಾವ. ಎಲ್ಲಾನು ಕ್ಲಿಯರ್ ಆಯ್ತಾ ಇವಾಗ ಪಾಯಿಂಟ್ಸ್ ಗಳು? ಎಸ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯಾವ ದೇಶವು ಭಾರತದಂಗೆ ವರುಣ ನೌಕಾ ವ್ಯಾಯಾಮವನ್ನ, ಸೊ ಎಕ್ಸರ್ಸೈಸ್ ಅಂತಂದ್ ಹೇಳ್ತೀವಿ, ವರುಣ ನೇವಿ ಎಕ್ಸರ್ಸೈಸ್ ಅಂತಂದ್ ಹೇಳ್ತೀವಿ, ಯಾವ ದೇಶ ನಮ್ ಜೊತೆಗೆ ಮಾಡತ್ತ ಅಂತಂದ್ ಹೇಳಿ? ಯಾವ್ದಂತಂದ್ರೆ ಫ್ರಾನ್ಸ್ ದೇಶ. ಫ್ರಾನ್ಸ್ ಮತ್ತು ಇಂಡಿಯಾ ನಡುವೆ ಯಾವ್ದು ನಡೆಯುತ್ತೆ ಸಮರಾಭ್ಯಾಸ? ವರುಣ ಅಂತಂದ್ ಹೇಳಿ ನಡೆಯುತ್ತೆ, ವರುಣ ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ಮಾಲ್ಡೀವ್ ಜೊತೆಗೆ ಯಾವ್ದು ನಡೆಯುತ್ತಂದ್ರ ಮಾಲ್ಡೀವ್ ಅಂಡ್ ಇಂಡಿಯಾ ನಡುವೆ ಎಕುವೆರಿನ್ ಅಂತಂದ್ ಹೇಳಿ, ಎಕುವರಿನ್ ಅಂತಂದ್ ಹೇಳಿ ಒಂದು ಎಕ್ಸರ್ಸೈಸ್ ಸಮರಾಭ್ಯಾಸ, ಅದು ಮಾಲ್ಡೀವ್ ಜೊತೆಗೆ. ಆಮೇಲೆ ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ಈಜಿಪ್ಟ್ ಜೊತೆಗೆ ಸೈಕ್ಲೋನ್ ಅಂತಂದ್ ಹೇಳಿ ಬರುತ್ತೆ. ಈಜಿಪ್ಟ್ ಜೊತೆಗೆ ಸೈಕ್ಲೋನ್ ಅನ್ನೋ ಒಂದು ಸಮರಾಭ್ಯಾಸ ನಡೀತೈತೆ. ಭೂತಾನ್ ಜೊತೆಗೆ ಏನಂತಂದ್ ಹೇಳಿದ್ರೆ ಅದೇನ್ ಬೇಡ, ಜಸ್ಟ್ ಇದೇನಂತಂದ್ ಹೇಳಿದ್ರೆ ನೆನ್ಪಿಡು. ಬೇರೆ ಬೇರೆ ಸಮರಾಭ್ಯಾಸಗಳನ್ನ ನೋಡೋಣ. ಫಸ್ಟ್ ಯಾವ್ದಂದ್ರ ಮಲಬಾರು. ಭಾರತ, ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ ಈ 4 ದೇಶಗಳು ಸೇರಿ ನಡೆಸುವಂತ ಒಂದು ಎಕ್ಸರ್ಸೈಸ್ ಮಲಬಾರ್. ನೆಕ್ಸ್ಟ್ ಯುದ್ಧಾಭ್ಯಾಸ ಅಂತಂದ್ ಹೇಳಿ ಒಂದ್ ನಡೆಯುತ್ತೆ, ಅದು USA ಜೊತೆಗೆ. ವರುಣ ನಾವ್ ಇವಾಗ ನೋಡಿದ್ವಿ ಫ್ರಾನ್ಸ್ ಜೊತೆಗೆ. ಸೂರ್ಯಕಿರಣ್ ಯಾವ್ದಂದ್ರ ನೇಪಾಳ ಜೊತೆಗೆ. ಸಂಪ್ರೀತಿ ಬಾಂಗ್ಲಾದೇಶದೊಂದಿಗೆ. ಮಿತ್ರ ಶಕ್ತಿ ಏನಂತಂದ್ರೆ ಶ್ರೀಲಂಕಾ ದೇಶದೊಂದಿಗೆ ನಡೆಸುವಂತ ಸಮರಾಭ್ಯಾಸ. ಆದ್ಮೇಲೆ ಧರ್ಮ ಗಾರ್ಡಿಯನ್ ಜಪಾನ್ ಜೊತೆಗೆ. ಹರಿಮೋ ಶಕ್ತಿ ಮಲೇಷಿಯಾ ಜೊತೆಗೆ. ಗರುಡ ಶಕ್ತಿ ಇಂಡೋನೇಷಿಯಾ. ಆಮೇಲೆ ಕಂಜರ್ ಅಂತಂದ್ ಹೇಳಿ ಬರುತ್ತ ಕಿರ್ಗಿಸ್ತಾನ್. ದಸ್ತಲಿಕ್ ಅಂತಂದ್ ಹೇಳಿ ಬರ್ತೈತಿ ಉಜ್ಬೇಕಿಸ್ತಾನ್. ನೊಮ್ಯಾಡಿಕ್ ಎಲಿಫೆಂಟ್ ಮಂಗೋಲಿಯಾ. ಆಮೇಲೆ ಅಜಯ್ ವಾರಿಯರ್ ಇಂಗ್ಲೆಂಡ್ ಜೊತೆಗೆ. ಗರುಡ ಇನ್ನೊಂದು ಬರ್ತೈತಿ ನೋಡ್ರಿ, ಗರುಡ ಫ್ರಾನ್ಸ್ ಒಂದಿಗೆ. ವರುಣ ಮತ್ತು ಗರುಡ ಫ್ರಾನ್ಸ್. ಎಕುವರಿನ್ ಮಾಲ್ಡೀವ್ಸ್ ಒಂದಿಗೆ. ಸೊ ಎಲ್ಲ ಆಲ್ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟ್ ಆಗಿ ಕೇಳುವಂತ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡಿದೀನಿ.
ನೆಕ್ಸ್ಟ್ ನೋಡ್ರಿ 1773ರಲ್ಲಿ ಮೊದಲ ಗವರ್ನರ್ ಜನರಲ್ ಆದವ್ರು ಯಾರು ಅಂತಂದೇಳಿ. ಮೊದಲ ಗವರ್ನರ್ ಜನರಲ್ ಯಾರಾಗಿದಾರ ಅಂತಂದ ಹೇಳಿದ್ರ ವಾರನ್ ಹೆಸ್ಟಿಂಗ್ ಆಗಿದಾರ. ಯಾರಾಗಿದಾರ? ವಾರನ್ ಹೆಸ್ಟಿಂಗ್ ಆಗಿದಾರ. ಅದಾದ ನಂತರ ಜೊನಾಥನ್ ಡಂಕನ್ ಯಾರಂತಂದ ಹೇಳಿದ್ರ ವಾರಣಾಸಿ ಒಳಗಡೆ ನೆನ್ಪಿಟ್ಕೊಡ್ರಿ, ಈ ಪರ್ಸನ್ ನೇಮು ವಾರಣಾಸಿ ಒಳಗಡೆ ಸಂಸ್ಕೃತ್ ಕಾಲೇಜ್ ಅನ್ನ ನಿರ್ಮಾಣ ಮಾಡಿದವರು. ವಾರಣಾಸಿ ಒಳಗಡೆ ಸಂಸ್ಕೃತ್ ಕಾಲೇಜ್ ಅನ್ನ ಯಾರು ನಿರ್ಮಾಣ ಮಾಡ್ತಾರ? ಜೊನಾಟನ್ ಡಂಕ್ ನಿರ್ಮಾಣ ಮಾಡ್ತಾರ. ಆಮೇಲೆ ಲಾರ್ಡ್ ಮೆಕಾಲೆ ಯಾರ್ ಅಂತಂದ ಹೇಳಿದ್ರೆ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನ ಪರಿಚಯಿಸಿದಂತ ವ್ಯಕ್ತಿ. ಇಂಗ್ಲಿಷ್ ಶಿಕ್ಷಣ ಪದ್ಧತಿ ಯಾರ ಟೈಮ್ ಅಲ್ಲಿ ಲಾರ್ಡ್ ಮೆಕಾಲೆ ಬರ್ತಾರ? ಅವ್ರ ಗವರ್ನರ್ ಯಾರಾಗಿರ್ತಾರ ಆ ಟೈಮ್ ಒಳಗಡೆ? ಯಾರಂತಂದ್ರೆ ವಿಲಿಯಂ ಬೆಂಟಿಂಗ್ ಆಗಿರ್ತಾರ. ವಿಲಿಯಂ ಬೆಂಟಿಂಗ್. ಮೆಕಾಲೆ ವರದಿ ಅಂತಂದ ಹೇಳಿ ಬರುತ್ತಲ್ಲ, ವಿಲಿಯಂ ಬೆಂಟಿಂಗ್ ಟೈಮ್ ಒಳಗಡೆ. ಆಮೇಲೆ ವಾರನ್ ಹೆಸ್ಟಿಂಗ್ ಬಂದ್ ಏನ್ ಮಾಡ್ತಾನ? ದ್ವಿಮುಖ ಸರ್ಕಾರ ಪದ್ಧತಿಯನ್ನ ಅಳಿಸಾಕ್ತಾನ. ದ್ವಿಮುಖ ಸರ್ಕಾರ ಪದ್ಧತಿಯನ್ನ ರದ್ದು ಮಾಡ್ತಾನ. ಆಮೇಲೆ 1774 ಒಳಗಡೆ ಎಲ್ಲಿ ಅಂತಂದ್ರೆ ಕಲ್ಕತ್ತಾ ಒಳಗಡೆ ಒಂದು ಸುಪ್ರೀಂ ಕೋರ್ಟ್ ರಚನೆ ಆಗತ್ತ. ಆ ಸುಪ್ರೀಂ ಕೋರ್ಟ್ ನ ಮೊದಲ CJ ಯಾರಿದ್ರು ಅಂತಂದ್ರೆ ಚೀಫ್ ಜಸ್ಟಿಸ್ ಎಲಿಜಾ ಇಂಪೆ ಅಂತಂದ ಹೇಳ್ತೀವಿ. ಯಾರು? ಎಲಿಜಾ ಇಂಪೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ಲಾರ್ಡ್ ವೆಲ್ಲೆಸ್ಲಿ ಎದಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದಂತಹ ವ್ಯಕ್ತಿ. ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದಂತಹ ವ್ಯಕ್ತಿ ಅವರು. ನೆಕ್ಸ್ಟ್ ಸರ್ದಾರ್ ವಲ್ಲಭಾಯಿ ಪಟೇಲ್ರಿಗೆ ಸರ್ದಾರ್ ಎಂಬ ಬಿರುದನ್ನ ನೀಡಿದಂತಹ ವ್ಯಕ್ತಿ ಯಾರಂತಂದ ಹೇಳಿ. ಯಾರಂತಂದ ಹೇಳಿದ್ರೆ ಬಾರ್ಡೋಲಿಯ ಮಹಿಳೆಯರು ಅಂತಂದ ಹೇಳ್ತೇವೆ. ಕೆಲವೊಂದ್ ಜನ ಮಹಾತ್ಮ ಗಾಂಧೀಜಿ ಅಂತಂದ ಹೇಳ್ತಾರ, ಇನ್ ಕೆಲವೊಂದ್ ಜನ ಬಾರ್ಡೋಲಿ ಮಹಿಳೆಯರು. ಚೆಕ್ ಮಾಡೋಣ. ಸೊ ಇಲ್ಲಿ 100% ಆನ್ಸರ್ ಯಾವ್ದಂತಂದ ಹೇಳಿದ್ರೆ ನಾವು ಮಹಾತ್ಮ ಗಾಂಧೀಜಿ ಅಂತಂದ ಹೇಳ್ತೀವಿ. ಬಾರ್ಡೋಲಿ ಮಹಿಳೆಯರಲ್ಲ, ಮಹಾತ್ಮ ಗಾಂಧೀಜಿ ಅಂತಂದ ಹೇಳಿ. ಸರ್ದಾರ್ ಅನ್ನೋ ಒಂದು ಬಿರುದನ್ನ ಕೊಟ್ಟವರು ಮಹಾತ್ಮ ಗಾಂಧೀಜಿ. ಇದು ತುಂಬಾ ಇಂಪಾರ್ಟೆಂಟ್. ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು ಅಂದ್ರೆ ಮಿಂಚಿದಂತಹ, ಆಮೇಲೆ ಸ್ವತಂತ್ರ ಹೋರಾಟಗಾರರಾಗಿ ಇಡೀ ಇಂಡಿಯಾಕ್ ಪರಿಚಯ ಆದಂತಹ ಒಂದು ಸತ್ಯಾಗ್ರಹ. ಯಾವ ಸತ್ಯಾಗ್ರಹದೊಳಗಡೆ ಅಂತಂದ ಹೇಳಿದ್ರ ಬಾರ್ಡೋಲಿ ಸತ್ಯಾಗ್ರಹದೊಳಗಡೆ. ಯಾವುದು? ಬಾರ್ಡೋಲಿ ಸತ್ಯಾಗ್ರಹ. ಗುಜರಾತ್ ಒಳಗಡೆ ನಡೆದಂತಹ ಒಂದು ಸತ್ಯಾಗ್ರಹ ಇದು. ಈ ಸತ್ಯಾಗ್ರಹದಲ್ಲಿ ಅಧ್ಯಕ್ಷತೆ ಅಂದ್ರೆ ಮೇನ್ ಪರ್ಸನ್ ಯಾರಾಗಿರ್ತಾರೆ ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್. ಅಲ್ಲಿಗೆ ಯಾರು ಬರ್ತಾರ? ಮಹಾತ್ಮ ಗಾಂಧೀಜಿ ಬಂದು ಆ ಧೈರ್ಯವನ್ನ ನೋಡ್ಬಿಟ್ಟು ನೀನೊಬ್ಬ ಸರ್ದಾರ್ ಅಂತಂದ ಹೇಳಿ ಸರ್ದಾರ್ ಎಂಬ ಬಿಡುದನ್ನ ನೀಡ್ತಾರ ಮಹಾತ್ಮ ಗಾಂಧೀಜಿ ಅವರು. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಇಂಡಿಗೋ ಪ್ಲಾಂಟರ್ಸ್ ಅಂತಂದ ಹೇಳಿ. ಇಂಡಿಗೋ ಒಂದು ಬೆಳೆಯನ್ನ ನೀವು ಬೆಳಿಬೇಕು ಅಂತಂದ ಹೇಳಿ ಎಲ್ಲಿ ತುಂಬಾ ಒತ್ತಾಯ ಮಾಡ್ತಾರೆ ಬ್ರಿಟಿಷರು? ಬಿಹಾರದೊಳಗಡೆ ಒತ್ತಾಯ ಮಾಡ್ತಾರ. ಅದೊಂದು ಇಂಡಿಗೋ ಏನಂತಂದ ಹೇಳಿದ್ರೆ ಡ್ರಗ್ಸ್ ರೆಡಿ ಆಗತ್ತ ಅದರಿಂದ, ಬಿಹಾರ ಒಳಗಡೆ. ಸೊ ಇದನ್ನ ವಿರೋಧ ಮಾಡ್ಬಿಟ್ಟು ಒಂದು ಸತ್ಯಾಗ್ರಹ ನಡೆಯುತ್ತ. ಮಹಾತ್ಮ ಗಾಂಧೀಜಿ ಅವರು ನಡೆಸ್ತಾರ. ಆ ಸತ್ಯಾಗ್ರಹ ಯಾವ್ದಂದ್ರ ಚಂಪಾರಣ್ಯ ಸತ್ಯಾಗ್ರಹ ಅಂತಂದ ಹೇಳ್ತೀವಿ. ಯಾವ್ದು? ಚಂಪಾರಣ್ಯ ಸತ್ಯಾಗ್ರಹ. ಆಮೇಲೆ ನೆಕ್ಸ್ಟ್ ನಿಮ್ಗೆ ಗೊತ್ತೈತ ಲಾಲಾ ಲಜಪತ್ ರಾಯರ ಬಗ್ಗೆ. ಅವ್ರ ಬಗ್ಗೆ ಏನ್ ಹೇಳೋದೇನ್ ಬೇಕಾಗಿಲ್ಲ. ಎಸ್. ಅದಾದ ನಂತರ ನೆಕ್ಸ್ಟ್ ಹರಪ್ಪ ನಾಗರಿಕತೆಯ ತಾಣವಾದ ಕಾಲಿಬಂಗಾನ್ ಭಾರತದ ಯಾವ ರಾಜ್ಯದಲ್ಲಿದೆ ಅಂತಂದೇಳಿ. ಸೊ ಹರಪ್ಪ ನಾಗರಿಕತೆ ಕಾಲದಲ್ಲಿ ಒಂದು ತಾಣ ಯಾವ್ದಂದ್ರೆ ಕಾಲಿಬಂಗಾನ್. ಅದು ಇವಾಗ ರಾಜಸ್ಥಾನದಲ್ಲಿ ಐತೆ. ಎಲ್ಲೈತೆ ಅಂತಂದ್ರೆ ರಾಜಸ್ಥಾನದೊಳಗಡೆ ಐತೆ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಹರಪ್ಪ ನಾಗರಿಕತೆ ಕೆಲವೊಂದು ತಾಣಗಳು ಬರ್ತಾವ. ಸೊ ಅವು ನೆನ್ಪಿಟ್ಕೋಬೇಕು. ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್ ಆಗ್ತಾವ. ಎಸ್, ಇಲ್ಲಿ ನೋಡ್ರಿ ಹರಪ್ಪ ನಗರ ಬರುತ್ತೆ. ಇಲ್ಲಿ ಏನಂತಂದ್ರೆ ಇದು ಹರಪ್ಪ ನಗರ ರಾವಿ ನದಿಯ ದಡದಲ್ಲಿ ಐತೆ. ನೆನ್ಪಿಟ್ಕೊಳ್ರಿ. ಹರಪ್ಪ ನಗರ ಏನಂತಂದ ಹೇಳಿದ್ರ ರಾವಿ ನದಿಯ ದಡದಲ್ಲಿ ಐತೆ. ಇದನ್ನ ಕೇಳ್ತಾರ. ಆಮೇಲೆ ಇವಾಗ ಸಿಟಿಗಳನ್ನ ಕೇಳ್ತಾರ. ಯಾವ್ಯಾವ ಸಿಟಿಗಳಂತಂದ ಹೇಳಿದ್ರ ಈ ಹರಪ್ಪ ನಾಗರಿಕತೆ ಎಲ್ಲಿವರೆಗೂ ವಿಸ್ತಾರವಾಗಿತ್ತು? ಉತ್ತರದಲ್ಲಿ ಎಲ್ಲಿವರೆಗೂ ಅಂತಂದ ಹೇಳಿದ್ರ ಮಂಡಾ ಅನ್ನೋದವರೆಗೂ. ಮಂಡಾ ಅನ್ನೋ ಒಂದು ಸಿಟಿವರೆಗೂ ಏನಂತಂದ ಹೇಳಿದ್ರ ವಿಸ್ತಾರವಾಗಿತ್ತು. ಅದು ಚಿನಾಬ್ ನದಿಯ ದಡದಲ್ಲಿ ಐತೆ. ಮಂಡಾ ಅನ್ನೋದೇನಂತಂದ ಹೇಳಿದ್ರ ಚಿನಾಬ್ ನದಿಯ ದಡದಲ್ಲಿ ಐತೆ. ಅದಾದ ನಂತರ ನೆಕ್ಸ್ಟ್ ಕಾಲಿಬಂಗನ್ ನೋಡ್ರಿ. ಇಲ್ಲಿ ನಾವು ಡಿಸ್ಕಷನ್ ಮಾಡಿರೋದು ರಾಜಸ್ಥಾನದೊಳಗಡೆ. ಆಮೇಲೆ ರೂಪಾರ್ ಅನ್ನೋದೊಂದು ಬರುತ್ತೆ. ರೂಪಾರ್ ನಗರ, ರೂಪಾರ್ ಅಂತಂದ ಹೇಳಿ. ಸೊ ಇದನ್ನ ನೆನ್ಪಿಟ್ಕೋಬೇಕು. ಇದು ಸಟ್ಲೇಜ್ ನದಿ ದಡದಲ್ಲಿ ಬರುತ್ತೆ, ರೂಪಾರ್. ಆಮೇಲೆ ನೆಕ್ಸ್ಟ್ ನೋಡ್ರಿ ದೋಲ್ವೀರ ಅಂತಂದ ಹೇಳಿ ಬರ್ತೈತೆ. ಆಮೇಲೆ ಸೂರ್ಕತೋಡ್ ಅಂತಂದ ಹೇಳಿ ಬರ್ತೈತಿ. ಆಮೇಲೆ ಚಾನುದಾರೋ ಒಂದು ನಗರ ಬರುತ್ತೆ, ಚಾನುದಾರೋ. ಆಮೇಲೆ ನೆಕ್ಸ್ಟ್ ಲೋತಾಲ್ ನಗರ ಬರುತ್ತೆ ನೋಡ್ರಿ. ಲೋತಾಲ್ ಇದೊಂದು ಹಡಗು ಕಟ್ಟೆ ಅಂತಂದ ಹೇಳ್ತೀವಿ. ಹಡಗು ಕಟ್ಟೆ. ಬಂದರು ನಗರ, ಹಡಗು ಕಟ್ಟೆ, ಬಂದರ್ ಇತ್ತು ಲೋತಾಲ್ ಒಳಗಡೆ ಅಂತಂದ ಹೇಳಿ. ಎಸ್. ಆಮೇಲೆ ಮೊಹೆಂಜದಾರೋ ನಗರ, ತುಂಬಾ ಇಂಪಾರ್ಟೆಂಟ್. ಮೊಹೆಂಜದಾರೋ ನಗರ ಇದು ಯಾವ ನದಿ ದಡದಲ್ಲಿ? ಸಿಂಧೂ ನದಿಯ ದಡದಲ್ಲಿ ಬರುತ್ತೆ. ಎಸ್. ಅದಾದ ನಂತರ ನೆಕ್ಸ್ಟ್ ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ. ಇಷ್ಟ ಜಾಸ್ತಿ ಏನ್ ಬೇಡ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಅನ್ನ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ತವಾಂಗ್ ಮಠ.
ತವಾಂಗ್ ಮಠ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತಂದ ಹೇಳಿ, ಯಾವ ರಾಜ್ಯದಲ್ಲಿ ಅಂದ್ರ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುತ್ತ. ಈ ತವಾಂಗ್ ಮಠ ಅನ್ನೋದೇನಂದ್ರ ಒಂದು ಧರ್ಮದ ಮಠ. ಸೊ ಬೌದ್ಧ ಧರ್ಮದ ಮಠ ಅಂತಂದ್ ಹೇಳ್ತೀವಿ. ಇದು ತವಾಂಗ್ ಜಿಲ್ಲೆಯಲ್ಲಿ ಐತೆ. ಪ್ರಪಂಚದ 2ನೇ ಅತಿ ದೊಡ್ಡ ಮಠ ಅಂತಂದ್ ಹೇಳ್ತೀವಿ. ಎದಕ್ ಕೇಳಿದಾರೆ ಕ್ವಶನ್ ಇದನ್ನ? ಪ್ರಪಂಚದ 2ನೇ ಅತಿ ದೊಡ್ಡ ಮಠ ಅಂತಂದ್ ಹೇಳ್ತೀವಿ ತವಾಂಗ್ ಮಠವನ್ನ. ಆಮೇಲೆ ನೆಕ್ಸ್ಟ್ ತಮಿಳ್ನಾಡಲ್ಲಿ ಕೇಳುವಂತ ಕ್ವಶನ್ ಏನಂತಂದ್ ಹೇಳಿದ್ರೆ ನಿಮ್ಗ, ಒಂದು ಪೊಂಗಲ್ ಅನ್ನೋದು ಒಂದು ಹಬ್ಬ ಆಯ್ತು. ಅದಾದ ನಂತರ ಜಲ್ಲಿಕಟ್ಟು ನಡೆಯುತ್ತೆ. ಜಲ್ಲಿಕಟ್ಟು ಎಲ್ಲಿ ನಡೆಯುತ್ತೆ ಅಂತಂದ್ರೆ ತಮಿಳ್ನಾಡೊಳಗಡೆ ನಡೆಯುತ್ತೆ. ಅದ್ರ ಜೊತೆಗೆ ಇನ್ನೊಂದು ಬರುತ್ತ ಬೃಹದೀಶ್ವರ ದೇವಾಲಯ. ಬೃಹದೀಶ್ವರ ದೇವಾಲಯ, ಈ ದೇವಾಲಯ ಎಲ್ಲೈತೆ ಅಂತಂದ್ರೆ ತಾಂಜಾವೂರ್ ಒಳಗಡೆ. ಸೊ ಎಲ್ಲೈತೆ? ತಾಂಜಾವೂರು ಒಳಗಡೆ. ಇದನ್ನ ಕಟ್ಟಿಸಿದಂತ ಚೋಳರ ದೊರೆ ಯಾರಂತಂದ್ರೆ 1ನೇ ರಾಜರಾಜ ಅಂತಂದ್ ಹೇಳ್ತೀವಿ. ಯಾರು? 1ನೇ ರಾಜರಾಜ. ನೆಕ್ಸ್ಟ್ ಅದಾದ ನಂತರ ಆಂಧ್ರ ಪ್ರದೇಶದೊಳಗೆ, ಆಮೇಲೆ ತಮಿಳ್ನಾಡು. ಇನ್ನೊಂದು ಪಾಯಿಂಟ್ ನೆನ್ಪಿಡ್ಕೊಡ್ರಿ, ಭರತನಾಟ್ಯ. ಭರತನಾಟ್ಯ ಕ್ಲಾಸಿಕಲ್ ಡ್ಯಾನ್ಸ್. ಆಂಧ್ರ ಪ್ರದೇಶದ ಕ್ಲಾಸಿಕಲ್ ಡ್ಯಾನ್ಸ್ ಯಾವ್ದಂತಂದ್ ಹೇಳಿದ್ರೆ ಕೂಚಿಪುಡಿ ಅಂತಂದ್ ಹೇಳ್ತೀವಿ. ಯಾವ್ದು? ಕೂಚಿಪುಡಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಗುಜರಾತ್. ಗುಜರಾತ್ ಒಳಗಡೆ ನಮಗ್ ನೆನ್ಪಿಟ್ಕೋಬೇಕಾಗಿರೋದು ಅಹಮದಾಬಾದ್ ನಗರ. ಸೊ ಇದನ್ನ ನಾವು ಇವಾಗ ಇದು ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಏರಿಯಾ ಅಂತಂದ್ ಹೇಳ್ತೀವಿ. ಸೊ ಮ್ಯಾಂಚೆಸ್ಟರ್ ಸಿಟಿ ಯಾವ್ದು ಅಂತಂದ್ ಹೇಳಿದ್ರೆ ಅಹಮದಾಬಾದ್ ಅಂತಂದ್ ಹೇಳ್ತೀವಿ ಇವಾಗ. ಆಮೇಲೆ ಗುಜರಾತ್ ಒಳಗಡೆ ಇನ್ನೊಂದು ಪಾಯಿಂಟ್ ಅನ್ನ ನೆನ್ಪಿಡ್ಕೊಳ್ರಿ, ಗಿರ್ ನ್ಯಾಷನಲ್ ಪಾರ್ಕ್. ಈ ಗಿರ್ ನ್ಯಾಷನಲ್ ಪಾರ್ಕ್ ಒಳಗಡೆ ಏನ್ ಕಂಡು ಬರ್ತಾವ? ಏಸಿಯಾಟಿಕ್ ಸಿಂಹಗಳು ಜಾಸ್ತಿ ಕಂಡು ಬರ್ತಾವ ಗಿರ್ ನ್ಯಾಷನಲ್ ಪಾರ್ಕ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಸೋಮನಾಥ ದೇವಾಲಯ ಎಲ್ಲಿ ಕಂಡು ಬರುತ್ತಂತ ಕ್ವಶನ್ ಕೇಳಿದ್ರು ಅಂತಂದ್ರೆ ಸೋಮನಾಥ ದೇವಾಲಯ ಅದು ಗುಜರಾತ್ ಒಳಗಡೆ ಕಂಡು ಬರುತ್ತೆ. ರೀಸೆಂಟ್ ಆಗಿ ಮೋದಿ ಎಲ್ಲ ಅದನ್ನ ಇದು ಮಾಡಿದ ನೋಡ್ರಿ, ಮೋದಿಜಿ ಅವರು. ಭಾರತದಲ್ಲಿ ಎಷ್ಟು ಜ್ಯೋತಿರ್ಲಿಂಗಗಳಿದಾವ ಅಂತಂದೇಳಿ, ಭಾರತದಲ್ಲಿ ಟೋಟಲ್ ಆಗಿ ಏನಂತಂದ್ರೆ 12 ಜ್ಯೋತಿರ್ಲಿಂಗಗಳಿದಾವ. ಟೋಟಲ್ ಆಗಿ ಏನಂತಂದ್ರೆ 12 ಜ್ಯೋತಿರ್ಲಿಂಗಗಳಿದಾವ. ಅದು ನಾನು ಹೇಳ್ಬಹುದು ಒಂದೇ ಡೈರೆಕ್ಷನ್ ಅಲ್ಲಿ ಬರ್ತಾವ. 12 ಜ್ಯೋತಿರ್ಲಿಂಗಗಳು ಒಂದೇ ಡೈರೆಕ್ಷನ್ ಅಲ್ಲಿ ಬರ್ತಾವ. ಅದು ಎಕ್ಸಾಮ್ಗೆ ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ ಜ್ಯೋತಿರ್ಲಿಂಗಗಳ ಬಗ್ಗೆ. ಜಸ್ಟ್ ಒಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳೋಷ್ಟ. ನೆಕ್ಸ್ಟ್ ಯಾಮ್ತಾಂಗ್ ಕಣಿವೆ ಭಾರತದ ಯಾವ ರಾಜ್ಯದಲ್ಲಿದೆ ಅಂತಂದ್ ಹೇಳಿ. ಯಾಮ್ತಾಂಗ್ ಕಣಿವೆ ಯಾವ ರಾಜ್ಯದಲ್ಲಿ ಅಂತಂದ ಹೇಳಿದ್ರೆ ಸಿಕ್ಕಿಂ ರಾಜ್ಯದೊಳಗಡೆ ಐತೆ. ಸೊ ಇದು ಬಿಡ್ರಿ, ಇದು ಎಕ್ಸ್ಟ್ರಾ ಏನೋ ಆಗಿ ಬಂದೈತೆ. ಸಿಕ್ಕಿಂ ರಾಜ್ಯದಲ್ಲಿ ಬರುತ್ತೆ ಯಾಮ್ತಾಂಗ್ ಕಣಿವೆ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು. ರಾಜಸ್ಥಾನ್ ಅಂತ ಬಂದ್ರೆ ಇಲ್ಲಿ ಇರುವಂತಹ ಮರುಭೂಮಿಯನ್ನ, ರಾಜಸ್ಥಾನದಲ್ಲಿರುವಂತಹ ಮರುಭೂಮಿಯನ್ನ ನಾವು ಏನಂತ ಕರಿತೀವಿ ಅಂದ್ರೆ ತಾರ್ ಮರುಭೂಮಿ ಅಂತಂದ ಹೇಳಿ ಕರಿತೀವಿ. ತಾರ್ ಮರುಭೂಮಿಯನ್ನ ಲೋಕಲ್ ಆಗಿ ಏನಂತ ಕರೀತಾರ? ಮರುಸ್ಥಲಿ ಅಂತ ಕರೀತಾರೆ. ಏನಂತ ಕರೀತಾರ? ಮರುಸ್ಥಲಿ ಅಂತಂದ ಹೇಳಿ ಕರೀತಾರ. ಅದ್ರ ಜೊತೆಗೆ ರಾಜಸ್ಥಾನ ಏನಂತಂದ್ರೆ ಒಂದು ಅತಿ ದೊಡ್ಡ ರಾಜ್ಯ ಅಂತಂದ ಹೇಳ್ತೀವಿ. ಆಮೇಲೆ ರಾಜಸ್ಥಾನದ ರೋಯ್ಲಿ ಎಂಬ ಗ್ರಾಮ ಇಲ್ಲಿ ಅತಿ ಕಡಿಮೆ ಮಳೆ ಬೀಳುವಂತಹ ಒಂದು ಗ್ರಾಮವಾಗೈತೆ. ಆಮೇಲೆ ರಾಜಸ್ಥಾನದ ಗಂಗಾನಗರ ಅತಿ ಹೆಚ್ಚು ಬಿಸಿಲನ್ನ, ಅತಿ ಹೆಚ್ಚು ಟೆಂಪರೇಚರ್ ಅನ್ನ ಹೊಂದಿರುವಂತಹ ನಗರವಾಗೈತೆ. ಎಸ್. ನೆಕ್ಸ್ಟ್ ಏನಂತಂದ್ರೆ ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತಂದ ಹೇಳಿ. ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಎಲ್ಲಿ ಬರುತ್ತೆ ಅಂತಂದ ಹೇಳಿದ್ರ ಒಡಿಸ್ಸಾದೊಳಗಡೆ ಬರ್ತೈತಿ. ಎಲ್ಲಿ ಬರ್ತೈತಿ? ಒಡಿಸ್ಸಾದೊಳಗಡೆ ಬರ್ತೈತಿ. ಆಮೇಲೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಬರೋ ಯಾವ್ಯಾವ ಅಂತಂದ್ರೆ ಬಂಡೀಪುರ ಮತ್ತು ನಾಗರಹೊಳೆ. ಬಂಡೀಪುರ ಮತ್ತು ನಾಗರಹೊಳೆ ಟೈಗರ್ ರಿಸರ್ವ್ ಬರ್ತಾವ. ನಾಗರಹೊಳೆ ಇಲ್ಲೇನಂತಂದ ಹೇಳಿದ್ರೆ ಟೈಗರ್ ರಿಸರ್ವ್ ಅಂತಂದ ಹೇಳ್ತೀವಿ. ಹುಲಿ ಸಂರಕ್ಷಿತ ತಾಣಗಳು ಅಂತಂದ ಹೇಳಿ. ಆಮೇಲೆ ಸಿಕ್ಕಿಂ ಒಳಗಡೆ ಯಾವ್ದಂತಂದ ಹೇಳಿದ್ರೆ ಕಾಂಚನಜುಂಗ ನ್ಯಾಷನಲ್ ಪಾರ್ಕ್. ಕಾಂಚನಜುಂಗ ಪರ್ವತನೂ ಕೂಡ ಕಂಡು ಬರುತ್ತೆ. ಕಾಂಚನಜುಂಗ ನ್ಯಾಷನಲ್ ಪಾರ್ಕ್ ಕೂಡ ಸಿಕ್ಕಿಂ ಒಳಗಡೆ ಬರ್ತೈತೆ. ಸಿಕ್ಕಿಂ ಅಂತ ಬಂದ್ರೆ ಇನ್ನೊಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ರಿ, ಅತಿ ಕಡಿಮೆ ಜನಸಂಖ್ಯೆಯನ್ನ ಹೊಂದಿರುವ ರಾಜ್ಯ. ಅತಿ ಕಡಿಮೆ ಜನಸಂಖ್ಯೆಯನ್ನ ಹೊಂದಿರುವಂತಹ ರಾಜ್ಯ ಯಾವ್ದಂತಂದ ಹೇಳಿದ್ರೆ ಸಿಕ್ಕಿಂ ಅಂತಂದ ಹೇಳ್ತೀವಿ. ನೆಕ್ಸ್ಟ್ ಭಾರತದಲ್ಲಿ ಎಷ್ಟು ಶಾಸ್ತ್ರೀಯ ಭಾಷೆಗಳಿದಾವ ಅಂತಂದೇಳಿ. ಸೊ ಟೋಟಲ್ ಆಗಿ ಭಾರತದೊಳಗಡೆ ಎಷ್ಟು ಶಾಸ್ತ್ರೀಯ ಭಾಷೆಗಳಿದಾವ? ಟೋಟಲ್ ಆಗಿ 6 ಭಾಷೆಗಳಿದಾವ. ಟೋಟಲ್ ಆಗಿ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಎಷ್ಟಿದಾವ ಅಂತಂದ್ರೆ ಟೋಟಲ್ ಆಗಿ 6 ಇದಾವ. ಫಸ್ಟ್ ಒನ್ ಯಾವ್ದಂತಂದ್ರೆ ತಮಿಳ್ ಅಂತಂದ ಹೇಳ್ತೀವಿ. ನೆಕ್ಸ್ಟ್ ಒನ್ ಯಾವ್ದಂತಂದ್ರೆ ಸಂಸ್ಕೃತ್. ಆಮೇಲೆ ನೆಕ್ಸ್ಟ್ ಯಾವ್ದಂತಂದ್ರೆ ಕನ್ನಡ. ಆಮೇಲೆ ಯಾವ್ದು? ತೆಲುಗು. ಆಮೇಲೆ ಯಾವ್ದಂತಂದ್ರೆ ಮಲಯಾಳಂ. ಆಮೇಲೆ ಲಾಸ್ಟ್ ಒನ್ ಯಾವ್ದಂತಂದ್ರೆ ಓಡಿಯಾ. ಇವು 6 ಏನಂತಂದ್ರೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತಂದ ಹೇಳ್ತೀವಿ.
ಆಮೇಲೆ ಕೆಲವೊಬ್ರು ಬೇರೆ ಬೇರೆ ಹೇಳ್ತಾರ 7, 8, 9 ಅಂತಂದ್ ಹೇಳಿ. ಅವೆಲ್ಲ ಅಧಿಕೃತವಾಗಿ ಶಾಸ್ತ್ರೀಯ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಆಗಿ ಬಂದಿಲ್ಲ. ಜಸ್ಟ್ ಇವೇನಂತಂದ್ರೆ 6 ಕ್ಲಾಸಿಕಲ್ ಲ್ಯಾಂಗ್ವೇಜ್ಗಳು. ಟೋಟಲ್ ಆಗಿ ಎಷ್ಟಿದಾವ? 6 ಇದಾವ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಹೂ ವಾಸ್ ದ ಫಸ್ಟ್ ಸ್ಪೀಕರ್? ಲೋಕಸಭೆಯ ಮೊದಲ ಸ್ಪೀಕರ್ ಯಾರು ಅಂತಂದೇಳಿ. ಲೋಕಸಭೆಯ ಮೊದಲ ಸ್ಪೀಕರ್ ಯಾರು ಅಂತಂದ್ರೆ ಜಿ.ವಿ. ಮಾವಳಂಕರ್. ಜಿ.ವಿ. ಮಾವಳಂಕರ್ ಅಂತಂದ್ ಹೇಳ್ತೀವಿ ಲೋಕಸಭೆಯ ಮೊದಲ ಸ್ಪೀಕರ್. ನೋಡ್ರಿ, ಪಾರ್ಲಿಮೆಂಟ್ ಅಂತಂದ್ ಹೇಳಿದ್ರೆ ನಾವ್ ಏನಂತ ಕರಿತೀವಿ? ರಾಜ್ಯಸಭಾ, ಲೋಕಸಭಾ, ಅದಾದ ನಂತರ ಪ್ರೆಸಿಡೆಂಟ್. ಈಗ ಪ್ರೆಸಿಡೆಂಟ್ ಯಾರಿದಾರ? ದ್ರೌಪದಿ ಮುರ್ಮು. ಆಮೇಲೆ ನೆಕ್ಸ್ಟ್ ರಾಜ್ಯಸಭೆಯ ಅಧ್ಯಕ್ಷರು ಯಾರು ಅಂತ ಕರಿತೀವಿ? ವೈಸ್ ಪ್ರೆಸಿಡೆಂಟ್. ಇವಾಗ ವೈಸ್ ಪ್ರೆಸಿಡೆಂಟ್ ಯಾರಿದಾರ ಅಂತ ಕಮೆಂಟ್ ಹಾಕರಿ. ಅವ್ರ ಅಧ್ಯಕ್ಷರಾದ್ರು. ಇದ್ರಲ್ಲಿ ಟೋಟಲ್ ಆಗಿ ಎಷ್ಟು ಜನ ಇದಾರ? 250 ಜನ ಇದಾರ. ಅದರಲ್ಲಿ 238 ಜನ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆಯಾದ್ರೆ, ಇನ್ 12 ಜನ ಏನಂತಂದ್ರೆ ರಾಷ್ಟ್ರಪತಿಯವರಿಂದ ನಾಮಕರಣ ಆಗ್ತಾರ. ಈ ಪಾಯಿಂಟ್ ಕ್ಲಿಯರ್? ನೆಕ್ಸ್ಟ್ ಲೋಕಸಭೆ ಒಳಗಡೆ ಮ್ಯಾಕ್ಸಿಮಮ್ ಎಷ್ಟು ಜನ ಇರ್ತಾರ? 552 ಜನ. ಬಟ್ ಆದ್ರೆ ಇವಾಗ ಎಷ್ಟು ಜನ ಇದಾರ? 553 ಜನ ಇದಾರ. 2 ಆಂಗ್ಲೋ ಇಂಡಿಯನ್ಸ್ ಗಳನ್ನ ತೆಗೆದು ಹಾಕಿದಾರ. ಆಮೇಲೆ ಇದಕ್ಕೇನಂತಂದ್ ಹೇಳಿದ್ರೆ ಹೆಡ್ ಅನ್ನ ನಾವ್ ಏನಂತ ಕರಿತೀವಿ? ಸ್ಪೀಕರ್ ಅಂತ ಕರಿತೀವಿ. ಇವಾಗಿನ ಸ್ಪೀಕರ್ ಯಾರಿದಾರ ಅಂತಂದ್ ಹೇಳಿ ನನಗ್ ಕಮೆಂಟ್ ಅನ್ನ ಹಾಕ್ಬೇಕು. ಆಮೇಲೆ ಜವಾಹರ್ಲಾಲ್ ನೆಹರು ಅನ್ನ ನಾವೇನಂತ ಕರಿತೀವಿ? ಭಾರತದ ಮೊದಲ ಪ್ರಧಾನ ಮಂತ್ರಿ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಸಿ ಗೋಪಾಲ್ಚಾರಿ ಯಾರು ಅಂತಂದ್ ಹೇಳಿದ್ರ ಗವರ್ನರ್ ಜನರಲ್. ಸ್ವತಂತ್ರ ಆದ ನಂತರ ಮೊದಲ ಗವರ್ನರ್ ಜನರಲ್ ಭಾರತೀಯರು ಯಾರಂತಂದ್ರೆ ಸಿ ಗೋಪಾಲ್ಚಾರಿ ಅಂತ ಕರಿತೀವಿ. ನಿಮ್ಗೆ ಗೊತ್ತೈತಿ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ಬಗ್ಗೆ. ಇವರು ಮೊದಲ ಗೃಹ ಸಚಿವರಾಗಿರ್ತಾರ. ಆಮೇಲೆ ಇವ್ರದ್ದು ಸ್ಟ್ಯಾಚ್ಯೂ ಅನ್ನ ಎಲ್ಲಿ ಕಟ್ಟಿದಾರ ಅಂತಂದ್ರೆ ಗುಜರಾತ್ ಒಳಗಡೆ ನರ್ಮದಾ ನದಿಯ ದಡದಲ್ಲಿ ಕಟ್ಟಿದಾರ. ಸೊ ಯಾವ್ದು? ಯೂನಿಟಿ ಆಫ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಹೇಳ್ತೀವಲ್ಲ, ನರ್ಮದಾ ನದಿ ದಡದಲ್ಲಿ ಐತೆ. ನೆಕ್ಸ್ಟ್ ನೋಡ್ರಿ, ಭಾರತ ಸಂವಿಧಾನದ 17ನೇ ವಿಧಿಯು ಯಾವ್ದ್ರ ಬಗ್ಗೆ ಹೇಳುತ್ತೆ ಅಂತಂದೇಳಿ. 17ನೇ ವಿಧಿ ಯಾವ್ದ್ರ ಬಗ್ಗೆ ಹೇಳುತ್ತಂದ್ರೆ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಅಂತಂದೇಳಿ, ಅಸ್ಪೃಶ್ಯತೆಯ ನಿರ್ಮೂಲನೆ ಬಗ್ಗೆ ಹೇಳುತ್ತ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಧಾರ್ಮಿಕ ಸ್ವಾತಂತ್ರ್ಯ ಬಗ್ಗೆ ಯಾವ ಹೇಳ್ತಾವ ಅಂದ್ರ ಆರ್ಟಿಕಲ್ 25ರಿಂದ 28ರವರೆಗೂ ಧಾರ್ಮಿಕ ಸ್ವಾತಂತ್ರ್ಯ ಬಗ್ಗೆ. ಯಾವ ಧರ್ಮವಾದ್ರೂ ನೀವು ಫಾಲೋ ಮಾಡ್ಬೋದು. ಧರ್ಮದ ತೆರಿಗೆಗಳನ್ನ ನೀವು ಇಸ್ಕೊಳ್ಬಹುದು. ಧಾರ್ಮಿಕವಾಗಿ ಸ್ಕೂಲ್ಗಳನ್ನ ನಡೆಸಬಹುದು ಅಂತಂದ್ ಹೇಳಿ ಏನೇನೋ ಬರ್ತಾವ. ಆಮೇಲೆ ಶೋಷಣೆಯ ವಿರುದ್ಧ ಹಕ್ಕುಗಳು ಯಾವಂದ್ರ ಆರ್ಟಿಕಲ್ 23 ಮತ್ತು 24 ಅಂಡರ್ ಬರ್ತಾವ. ಆರ್ಟಿಕಲ್ 23 ಮತ್ತು 24. ವಾಕ್ ಸ್ವಾತಂತ್ರ್ಯ ಎದ್ರೊಳಗಡೆ ಬರುತ್ತಂದ್ರ ಆರ್ಟಿಕಲ್ 19A ಒಳಗಡೆ ಬರುತ್ತೆ. 19A ಒಳಗಡೆ ಬರ್ತೈತೆ. ಇಷ್ಟೇ ನೆನ್ಪಿಟ್ಕೊಳ್ರಿ, ಜಾಸ್ತಿ ಬೇಡ. ನೆಕ್ಸ್ಟ್ 2022ರಲ್ಲಿ ವಿಜಯ್ ಹಜಾರೆ ಟ್ರೋಫಿಯನ್ನ ಯಾರು ಗೆದ್ದಿದಾರ ಅಂತಂದ್ ಹೇಳಿ. ಸೊ ವಿಜಯ್ ಹಜಾರೆ ಟ್ರೋಫಿಯನ್ನ ಯಾರು ಗೆದ್ದಿರ ಅಂದ್ರೆ ಸೌರಾಷ್ಟ್ರದವ್ರು ಗೆದ್ದಿದ್ದಾರೆ. ಈಗ ರೀಸೆಂಟ್ ಯಾವ ವರ್ಷ ವಿಜಯ್ ಹಜಾರೆ ಟ್ರೋಫಿಯನ್ನ ಯಾರು ಗೆದ್ದಿದಾರ ಅಂತಂದ್ ಹೇಳಿ, ಅಥವಾ ನಾವೇ ನೋಡ್ಬಿಡೋಣ. ನೋಡ್ರಿ, ವಿಜಯ್ ಹಜಾರೆ ಟ್ರೋಫಿ ಬಗ್ಗೆ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ, ಒಂದ್ಸರಿ ನೋಡ್ಕೊಂಡ್ಬಿಟ್ಕೊಳ್ರಿ. ಇದನ್ನ 1993, 94ರಲ್ಲಿ ಸ್ಟಾರ್ಟ್ ಮಾಡ್ತಾರ. ಎಸ್, ಅದಾದ ನಂತರ ನೆಕ್ಸ್ಟ್ ಮೊದಲ ಅದೇನಂತಂದ್ ಹೇಳಿದ್ರೆ ಜೋನಲ್ ವೈಸ್ ಇರುತ್ತೆ. ಸೆಂಟ್ರಲ್, ಈಸ್ಟ್, ನಾರ್ತ್, ಸೌತ್, ವೆಸ್ಟ್ ಅಂತಂದ್ ಹೇಳಿ 4 ಆಟ ಆಡಿಸ್ತಿದ್ರು. ಮೋಸ್ಟ್ ರನ್ಸ್ ಆ ಟೈಮ್ ಅಲ್ಲೇ ರಾಹುಲ್ ದ್ರಾವಿಡ್ ಅವ್ರು ಮಾಡಿದಾರೆ ಫಸ್ಟ್ ಟೈಮ್. ಅದಾದ ನಂತರ ಮೋಸ್ಟ್ ವಿಕೆಟ್ ಧನ್ರಾಜ್ ಸಿಂಗ್ ಅಂತಂದ್ ಹೇಳಿ, ಅದು ಬೇಡ್ರ ನಮಗ್ ಬೇಡ. ನೆಕ್ಸ್ಟ್ ಅದನ್ನ ಏನಂತಂದ್ರೆ 2002, 2003 ಒಳಗಡೆ ಏನಂತಂದ್ರೆ ಫೈನಲ್ ಅನ್ನ ಆಡ್ಸಿಲ್ಲ. ವಿನ್ನರ್ ಏನಂತಂದ್ ಹೇಳಿದ್ರ ತಮಿಳ್ನಾಡು ಅಂತಂದ್ ಹೇಳಿದಾರ. ಸೊ ಅದನ್ನ ನ್ಯಾಷನಲ್ ಟೂರ್ನಮೆಂಟ್ ಮಾಡಿದಾಗ ನಮ್ಗೆ ಅದು ಬೇಡ, ಯಾಕಂದ್ರೆ ಅದ್ರ ಮೇಲೆ ಕ್ವಶನ್ಸ್ ಗಳನ್ನ ಕೇಳಂಗಿಲ್ಲ. ಇಲ್ಲಿ ಏನಂತಂದ್ ಹೇಳಿದ್ರೆ 2025, 2026, 2024, 25ರಲ್ಲಿ ಕರ್ನಾಟಕದವ್ರು ಗೆಲ್ತಾರ. ಆಮೇಲೆ 2025, 26ರಲ್ಲಿ ಯಾರು ಗೆದ್ದಾರ ಅಂತಂದ್ ಹೇಳಿದ್ರೆ ವಿದರ್ಭದವ್ರು ಗೆದ್ದಾರ. ವಿದರ್ಭ ಕ್ರಿಕೆಟ್ ಟೀಮ್ ದವ್ರು ಗೆದ್ದಿದ್ದಾರೆ. ನೆನ್ಪಿಟ್ಕೊಳ್ಳಿ, ಈ ಕ್ವಶನ್ ಅನ್ನ ನಿಮಗ್ ಕೇಳ್ಬಹುದು. ನೆಕ್ಸ್ಟ್ ನೋಡ್ರಿ, ಸಂತೋಷ್ ಟ್ರೋಫಿ ಅಂತಂದ್ ಹೇಳಿ ಬರುತ್ತೆ. ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತಂದ್ ಹೇಳಿ, ಇದು ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದಂತಹ ಒಂದು ಕ್ರೀಡೆ ಆಗೈತೆ. ಆಮೇಲೆ ರಣಜಿಗ್ ನೋಡ್ರಿ, ಇದು ಕ್ರಿಕೆಟಿಗೆ ನೋಡ್ರಿ ರಣಜಿ ಅಂತಂದ್ ಹೇಳಿ ಬರುತ್ತೆ. ಸೊ ರಣಜಿ ಟ್ರೋಫಿ ಅಂತಂದ್ ಹೇಳಿ. ಅದಾದ ನಂತರ ಹಾಕಿಗೆ ಏನಂತಂದ್ ಹೇಳಿದ್ರೆ ಧ್ಯಾನ್ ಚಂದ್ ಟ್ರೋಫಿ ಅಂತ ಹೇಳಿ ಬರ್ತೈತಿ. ಧ್ಯಾನ್ ಚಂದ್ ಟ್ರೋಫಿ. ಸೊ ಹಾಕಿಗೆ ಬರುತ್ತೆ ಧ್ಯಾನ್ ಚಂದ್ ಟ್ರೋಫಿ ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ಬ್ಯಾಡ್ಮಿಂಟನ್ಗೆ ಏನಂತಂದ್ ಹೇಳಿದ್ರೆ ಥಾಮಸ್ ಕಪ್. ಬ್ಯಾಡ್ಮಿಂಟನ್ಗೆ ಥಾಮಸ್ ಕಪ್ ಅಂತಂದ್ ಹೇಳಿ ಒಂದ್ ಬರುತ್ತೆ. ಆಮೇಲೆ ಊಬರ್ ಕಪ್ ಅಂತಂದ್ ಹೇಳಿ ಒಂದ್ ಬರುತ್ತೆ. ಊಬರ್ ಕಪ್ ಇವೇನಂತಂದ್ ಹೇಳಿದ್ರೆ ಇಂಡಿಯಾದಲ್ಲಿ ತುಂಬಾ ಫೇಮಸ್. ಇನ್ನು ಅದರ್ ಯಾವ್ದಾದ್ರು ಇದ್ದು ಅಂತಂದ್ ಹೇಳಿದ್ರೆ ಕಮೆಂಟ್ಸ್ ಗಳನ್ನ ಹಾಕ್ರಿ. ಇದೇನಂತಂದ್ ಹೇಳಿದ್ರ ಅಗ್ನಿವೀರ ಮಾಡೆಲ್ ಕ್ವಶನ್ ಪೇಪರ್ 3 GK ಡಿಸ್ಕಷನ್ ಆಯ್ತು. ಇನ್ ಮುಂದೆ ಮತ್ತೆ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.